ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭಾಗ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಏನಿಲ್ಲ, 4 ದಿನ ಆಯಿತು ಇವತ್ತಿಗೆ ವ್ಲಾಗ್ ಪೋಸ್ಟ್ ಮಾಡಿ. ಸೊ ಹಾಗಾಗಿ ತುಂಬಾ ವ್ಲಾಗ್ಸ್ ಇದೆ, ಮಾಡಿಟ್ಟಿದ್ದೀನಿ. ಡೈಲಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ, ಬಟ್ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಆಗ್ತಾ ಇಲ್ವಲ್ಲ. ಇನ್ಸ್ಟಾಗ್ರಾಮಲ್ಲಿ ಡೈಲಿ ರೆಗ್ಯುಲರಾಗಿ ಹಾಕ್ತಾಯಿದ್ದೀನಿ ನನ್ನ ಒಂದು ಡಯಟ್ರಿ ಫಾಲೋಯಿಂಗ್, ಏನು ಬ್ರೇಕ್ಫಾಸ್ಟ್ ಐಡಿಯಾಸ್ದು ಸೀರೀಸು, ಬ್ರೇಕ್ಫಾಸ್ಟ್ ಸೀರೀಸು, ಲಂಚ್ ಸೀರೀಸ್ ಆ ಥರ. ಸೊ ತುಂಬಾ ವ್ಯೂಸ್ ಕೂಡ ಬರ್ತಾ ಇದೆ, ರೆಸ್ಪಾನ್ಸ್ ಪರವಾಗಿಲ್ಲ, ಓಕೆ ಅನ್ನೋ ಥರ. ಇವತ್ತೂ ಏನಾದರೂ ನಾನು ಎಡಿಟ್ ಮಾಡಲಿಲ್ಲ ಅಂದರೆ 4-5 ಡೇಸ್ ಆಗಿಬಿಡುತ್ತಲ್ಲಪ್ಪ ಅಂತ ಹೇಳಿ ಇವತ್ತು ಕೂತ್ಕೊಂಡು ವೀಡಿಯೋಸ್ನ ಎಡಿಟ್ ಮಾಡ್ಕೊತಾ ಇದ್ದೆ. ಸೊ ಏನಿಲ್ಲ, ಅಮೆಝಾನಲ್ಲಿ ಒಂದು ವಾಲ್ ಕ್ಲಾಕ್ ತರಿಸಿದೆ. ಅಂದರೆ ಭವಿಷ್ಯಂಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ, ಇಷ್ಟು ದಿನ ಆಯಿತು ಈ ಮನೆಗೆ ಬಂದು 3 ಇಯರ್ಸ್ ಆಗೋಕ್ಕೆ ಬಂತು. ನಮ್ಮ ಮನೇಲಿ ವಾಲ್ ಕ್ಲಾಕೇ ಇರಲಿಲ್ಲ. ಅಂದರೆ ನನಗೆ ಬೇಕಾಗಿರಲಿಲ್ಲ, ಮನೇಲೇ ಇರ್ತೀನಿ, ಏನು ಎಮರ್ಜೆನ್ಸಿ ಟೈಮ್ ಫಾಲೋ ಮಾಡೋ ಥರ ಆ ಥರ ಏನು ಇಷ್ಟು ದಿನವರೆಗೂ ನನಗೆ ನೀಡಿದೆ ಅನ್ನಿಸ್ತಿರ್ಲಿಲ್ಲ. ಮೊಬೈಲಲ್ಲೇ ಯಾವಾಗಲೂ ಟೈಮ್ ನೋಡ್ಕೋತಾ ಇದ್ದೆ, ಇಲ್ಲ ಟಿ ವಿ ಸ್ಕ್ರೀನಲ್ಲಿ ಟೈಮ್ ಸೆಟ್ ಮಾಡಿಬಿಟ್ಟಿದ್ದೀನಿ, ಅಲ್ಲಿ ನೋಡ್ಕೋತಾ ಇದ್ದೆ. ಸೊ ಇನ್ಮೇಲೆ ಆಗಲ್ಲ, ಸ್ಕೂಲ್ಗೆ ಬೇಗ ಕಳಿಸ್ಬೇಕು, ಎದ್ದೋಬೇಕು, ಇನ್ಮೇಲೆ ಎಲ್ಲದಕ್ಕೂ ಟೈಮ್ ನೋಡಬೇಕಿತ್ತು. ಸೊ ಹಾಗಾಗಿ ಒಂದು ವಾಲ್ ಕ್ಲಾಕ್ ಅಮೆಝಾನಲ್ಲೇ ತೊಗೊಂಡಿದ್ದೆ. ಚೆನ್ನಾಗಿದೆ, ಪರವಾಗಿಲ್ಲ, ವರ್ತು. ಎಷ್ಟು ಒಂದು 250 ರುಪೀಗೇನೋ ತೊಗೊಂಡಿದ್ದೆ, ಕಮ್ಮಿದೇನೆ, ಅಷ್ಟು ಚೆನ್ನಾಗೇ ಬಂದಿದೆ. 270 ಸಾರಿ. ಹಾಗೆಯೇ ಜೊತೆಗೆ ಒಂದು ನಾನು ತವ ತೊಗೊಂಡು, ನಂದು ದೋಸೆ ತವ ಏನು ಅಂದರೆ ಜಸ್ಟ್ ಒಂದು 3-4 ಮಂತ್ ಆಯಿತು ಅಂದರೆ ಸಾಕು, ಅದ್ರದ್ದೆಲ್ಲ ಒಂಥರ ನಾನ್ ಸ್ಟಿಕ್ ಹೋಗೋ ಥರ ಆಗುತ್ತೆ. ಅಷ್ಟು ಚೆನ್ನಾಗಿ ಈ ಮಿಲೆಟ್ಸ್ ದೋಸೆಗಳು ಎಲ್ಲ ಮಾಡಬೇಕಾದ್ರೆ ನನಗೆ ಹೊಸದು ಇದ್ರೇ ಹಂಚು ಚೆನ್ನಾಗಿ ಬರೋದು. ಇಲ್ಲಾಂದರೆ ತುಂಬ ಪೇಷನ್ಸಿಂದ ನಿಧಾನಕ್ಕೆ ಹಂಚಲ್ಲಿ ಮಾಡ್ಕೊಂಡು ಕೂತ್ಕೋಬೇಕು. ಸೊ ಆಗ್ತಿರ್ಲಿಲ್ಲ. ಹಾಗಾಗಿ ಈ ಥರದೊಂದು ನನಗೆ ತವ ಬೇಕಿತ್ತು ಅಂತೇಳಿ ಅಮೆಝಾನಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಬಂದಿದೆ, ನಾನು ಕೂಡ ನೋಡಿರಲಿಲ್ಲ, ಇವಾಗ ನೋಡ್ತಾ ಇದ್ದೀನಿ, ಓಪನ್ ಮಾಡಿ ನೋಡಿದೆ. ಸೊ ನೋಡ್ಬೋದು, ಈ ಥರ ಇದೆ. ನನಗೆ ಇದರಲ್ಲಿ ಏನು ಅನ್ನಿಸ್ತು ಅಂದರೆ ಎಲ್ಲ ಓಕೆ ಆಯಿತು, ಬಟ್ ಮೇಲೆ ಏನು ನಾನ್ ಸ್ಟಿಕ್ ಕವರ್ ಕೋಟಿಂಗ್ ಇದೆಯಲ್ಲ, ಅದೇನೋ ನನಗೆ ಒರಿಜಿನಲ್ ಕೋಟಿಂಗ್ ಅನ್ನೋ ಥರ ಅನ್ನಿಸ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ ಕೂಡ ಏನೋ ಪೇಂಟ್ ಮಾಡಿರೋ ಥರ ಕಾಣಿಸ್ತಿದೆ ನೋಡು ಅಂತ ಹೇಳಿದ್ರು. ಮತ್ತು ನೋಡಿದ್ರೆ ಇದಕ್ಕೆ 700 ರುಪಿ, 1000 ಎಬೋ ಇದೆ ಪ್ರೈಸು, ಆ್ಯಕ್ಚುಯಲ್ ಪ್ರೈಸು. ಆಫರಲ್ಲಿ 700 ರುಪಿ. ಸೊ ಇದು ಬಂದುಬಿಟ್ಟು ಪ್ಲಾಸ್ಟಿಕ್ ಥರ ಇತ್ತು. ಸೊ ನಾನು ಏನು ಮಾಡೋಣ, ರಿಟರ್ನ್ ಕಳಿಸ್ಲಾ ರೀ, ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫೈ ಅಂದರೆ ನನಗೆ ಆ ಅಮೌಂಟಿಗೆ ಇದು ಸ್ಯಾಟಿಸ್ಫೈ ಆಗ್ತಿಲ್ಲ ಅಂತ ಹೇಳಿದೆ. ನನ್ನ ಹಸ್ಬೆಂಡು, ಇವಾಗ ಬಂದಿದೆ, ಏನು ರಿಟರ್ನ್ ಕಳಿಸ್ತೆ, ಇಟ್ಕೋ, ಇನ್ನೊಂದು ಸ್ವಲ್ಪ, ಇನ್ನೇನು ನೀನು ಹೆಂಗೋ 3-4 ಮಂತಿಗೆಲ್ಲ ಒಂದೊಂದು ಬೇಕು ನಿನಗೆ ಅಂತ ಹೇಳ್ತಿದ್ರು. ಸೊ ಕೆಳಗೆ ಮಾತ್ರ ತುಂಬ ಚೆನ್ನಾಗಿದೆ, ಮೇಲೆ ಇದೇನು ಕೋಟಿಂಗ್ ಇದೆಯಲ್ಲ, ಇದೊಂದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ನೋಡ್ತೀನಿ, ಇದನ್ನು ಇಟ್ಕೋತೀನೋ ರಿಟರ್ನ್ ಮಾಡ್ತೀನೋ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್, ಹಾಗೆ ನಾನಿವತ್ತು ಒಂದು ಇದನ್ನು ಮಾಡ್ಕೊಂಡಿದ್ದೆ, ಡಿಟಾಕ್ಸ್ ಡ್ರಿಂಕಿಗೆ ಪೊಮೊಗ್ರೆನೇಟು ಸ್ವಲ್ಪ ಶುಂಠಿ ಹಾಕ್ಕೊಂಡೇ ಮಾಡ್ಕೊಂಡಿದ್ದೆ. ಸೊ ಇದಕ್ಕೆ ಪುದೀನ ಸೊಪ್ಪು ನೋಡಿದೆ, ಎಲ್ಲ ಒಣಗೋಗ್ಬಿಟ್ಟಿತ್ತು. ಸೊ ಹಾಕ್ಕೊಳ್ಲಿಲ್ಲ, ಹಂಗೇ ಮಾಡಿಕೊಂಡೆ. ಸೊ ನನ್ನ ಹಸ್ಬೆಂಡ್ಗೂ ಕೂಡ ಒಂದೊಂದು ಗ್ಲಾಸ್ ಕೊಡೋಣ ಅಂತೇಳಿ ಅವ್ರಿಗೂ ಮಾಡಿಕೊಂಡೆ. 2 ಗ್ಲಾಸ್ ಆಯಿತು. ಸೊ ಎಂಟಿ ಸ್ಟಮಕ್ಕಲ್ಲಿ ಇದನ್ನು ತಗೊಂಡು ಕುಡ್ಕೊಂಡೆ. ನೆಕ್ಸ್ಟು ನಾನು ಬ್ರೇಕ್ಫಾಸ್ಟ್ಗೆ ಯಾವುದಾದ್ರೂ ಸ್ಮೂತಿ ಮಾಡ್ಕೊಳ್ಳೋಣ, ಫ್ರೂಟ್ಸ್ ಯಾವುದಿದೆ ಅಂತ ಹುಡುಕ್ತಾ ಇದ್ನ. ಆವಾಗ ಸಪೋಟ ಹಣ್ಣಿತ್ತು. ಸೊ ನಾನು ಓವರ್ನೈಟು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಸ್ಮೂತಿಗೆ ಅಂತ ಆಗಲಿ ಯಾವುದಾದ್ರೂ ಹಿಂಗೇ ನಾನು ಇಟ್ಟಿರ್ತೀನಿ, ಸ್ಮೂತಿ ಬೌಲ್ಗಾಗಿರ್ಬೋದು ಎಲ್ಲದಕ್ಕೂ. ಸೊ ಇವತ್ತು ಮನೇಲಿ ಸಪೋಟ ಹಣ್ಣಿತ್ತು, ಚಿಕ್ಕು ಹಣ್ಣು. ನನಗೆ ಚಿಕ್ಕು ಹಣ್ಣು ಅಂದರೆ ತುಂಬಾ ಫೇವ್ರೇಟ್, ಜ್ಯೂಸ್ ಕುಡಿಯೋದಕ್ಕೇ ಸಖತ್ ಇಷ್ಟ. ಅದನ್ನು ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಸೋಕ್ ಮಾಡೋದು ಹಾಕ್ಕೊಂಡು ಒಂದು ಬನಾನ ಹಾಕ್ಕೊಂಡಿದ್ದೆ. ನಾನಿವತ್ತು ಸ್ಮೂತಿ ಒಬ್ಳಿಗೆ ಮಾಡ್ಕೊತಾ ಇದ್ದೆ, ಹಸ್ಬೆಂಡ್ ಬ್ರೇಕ್ಫಾಸ್ಟಿಗೆ ಇರಲಿಲ್ಲ. ಸೊ ಹಂಗಾಗಿ ಒಂದು ಬನಾನ ಹಾಕ್ಕೊಂಡು ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಕೂಡ ಬಂದಿತ್ತು. ಸೊ ನಾನು ತುಂಬ ದಿನದಿಂದ ಆಲ್ಮಂಡ್ ಆಯಿಲ್ ಮಾಡಿಟ್ಕೊಳ್ಳೋಣ ಫ್ರಿಜ್ಜಲ್ಲಿ, ಇನ್ಮೇಲೆ ಸ್ಮೂತಿಗೆ ನಾರ್ಮಲ್ ಹಾಲ್ಗಿಂತ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೋತಾನೇ ಇದ್ದೀನಿ. ಅದು ಪೀಲ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೋತಾ ಇದೆ. ಸೊ ಚಿಯಾ ಸೀಡ್ಸು ಹಾಗೆ ಮಿಕ್ಸ್ಡ್ ಸೀಡ್ಸ್ ಎಲ್ಲ ಹಾಕ್ಕೊಂಡು ನಂದು ಎಮ್ಮಿ ಸ್ಮೂತಿ ರೆಡಿ ಆಯಿತು. ಹಾಗೆ ಪಾಪದು ಸರಿ ಪೌಡ್ರು ತುಂಬಾ ಖಾಲಿ ಆಗ್ತಾಯಿದೆ ಬೇಗ. ಸೊ ಇವತ್ತು ಎಗೇನ್ ಸ್ವಲ್ಪ ಮಾಡ್ಕೊಳ್ಳೋಣ ಅಂತೇಳಿ ಅವ್ರಿಗೂ ರೆಡಿ ಮಾಡಿಟ್ಕೊಂಡೆ. ನನ್ನ ಅತ್ತೆ ಇದ್ದಾರಲ್ವ, ಅವರಿಗೆ ಅವ್ರ ಸ್ಮೂತಿ ಎಲ್ಲ ಕುಡಿಯೋಲ್ಲ, ಅವ್ರು ನಾನೇನು ಸಣ್ಣ ಆಗಬಾರ್ದು ಅನ್ಕೋತಾರೆ. ಹಂಗಾಗಿ ರೈಸ್ ಮಾಡಿಬಿಟ್ಟು ಸ್ವಲ್ಪ ಚಿತ್ರಾನ್ನ ಮಾಡಿಕೊಟ್ಟೆ. ಹಾಗೆಯೇ ಎಲ್ಲ ಟಿಫನ್ ಬ್ಯಾಗ್ಗೆ ಸ್ವಲ್ಪ ಲಂಚ್ಗೂ ರೆಡಿ ಮಾಡಿ ಇಟ್ಬಿಡೋಣ ಅಂತೇಳಿ ಇವತ್ತು ಬಸ್ಸಾರು ಮಾಡ್ಕೋತಾ ಇದ್ದೀನಿ. ಬಸ್ಸಾರಿಗೆ ನಾನು ಇವತ್ತು ಸಾಂಬಾರು ಈರುಳ್ಳಿ ಹಾಕಿದ್ದೆ. ಸಾಂಬಾರು ಈರುಳ್ಳಿ ಊರಿಂದ ತಂದಿದ್ದರು, ಅಲ್ಲಿ ಊರಲ್ಲಿ ಬೆಳೀತಾರೆ, ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ತಂಗಿ ಮನೇಲೆಲ್ಲ.
ಸೊ ಹಂಗಾಗಿ ಅಲ್ಲಿಂದ ತಂದಿದ್ರು. ಹುಣಸೆ ಹುಳಿ ಎಲ್ಲ ಹಾಕ್ಕೊಂಡು ಖಾರಕ್ಕೆಲ್ಲ ಹುರ್ಕೊಂಡು ಬಸ್ಸಾರಿನ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ನನ್ನ ಸ್ಟೈಲ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಇವತ್ತು ನಾನು ಈ ಥರ ಸಾಂಬಾರು ಈರುಳ್ಳಿನಿಂದನೇ ಮಾಡ್ಕೊಂಡಿದ್ದೆ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೂಡ ಬರುತ್ತೆ ಇದನ್ನು ಹಾಕಿದ್ರೆ. ಸೊ ಒಂದು ಕಡೆ ಸಾಂಬಾರಿಗೆ ಒಂದು ಕಡೆ ಕಾಳಿಗೆ ಒಗ್ಗರಣೆ ಹಾಕ್ಕೊಂಡು ಮಾಡಿಕೊಂಡೆ. ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು. ಯಾಕೆ ಅಂದರೆ ಈ ಈರುಳ್ಳಿಯಿಂದ ಚಿಕ್ಕ ಈರುಳ್ಳಿ ಹಾಕಿದ್ನಲ್ಲ ಅದಕ್ಕೆ. ಸಾಂಬಾರಿಗೆ ಸ್ಮಾಲ್ ಈರುಳ್ಳಿ ಹಾಕ್ಕೊಂಡೆ. ನಾನು ಕಾಳಿಗೆ ಸ್ವಲ್ಪ ದಪ್ಪದನ್ನೇ ಕ್ಲೀನ್ ಮಾಡ್ಕೊಳಕ್ಕೆ ಬೇಗ ಆಗುತ್ತೆ ಅಂದ್ಬಿಟ್ಟು ದಪ್ಪ ಒಂದು ಈರುಳ್ಳಿ ಹೆಚ್ಚಾಕಿ ಒಗ್ಗರಣೆ ಹಾಕ್ಕೊಂಡೆ. ಸಾಂಬಾರಿಗೆ ಸೊಪ್ಪು ಜಾಸ್ತಿನೇ ಬೆಂದೋಗ್ಬಿಟ್ಟಿದ್ದೆ ಇವತ್ತು. ನನಗೆ ಅದೊಂಥರ ಅನ್ನಿಸ್ತಿತ್ತು. ಸೊ ಎಲ್ಲ ಆಯಿತು. ಮುದ್ದೆ ಕೂಡ ರೆಡಿ ಮಾಡಿದರು ಅತ್ತೆ. ಸೊ ಲಂಚ್ ಕೂಡ ಮಾಡ್ಕೊಂಡ್ವಿ. ನನಗೆ ಹಸ್ಬೆಂಡ್ಗೆ ಅತ್ತೆಗೆ 3 ಮುದ್ದೆ ಮಾಡಿದರು. ಸೊ 3 ಮುದ್ದೆ ಬಸ್ಸಾರು ಕಾಳು. ಪ್ರೋಟೀನ್ಗೆ 2 ಮೊಟ್ಟೆ ತೊಗೊಂಡಿದ್ದೆ. ಸಮ್ಮರ್ಗೆ ಸ್ವಲ್ಪ ಸೌತೆಕಾಯಿ ತಿನ್ನೋಣ ಅಂತೇಳಿ ಸೌತೆಕಾಯಿ ಕೂಡ ಇಟ್ಕೊಂಡಿದ್ದೆ. ಇವತ್ತಿಂದು ಲಂಚ್ ಬಂದುಬಿಟ್ಟು ಇದಿಷ್ಟ ಆಗಿತ್ತು. ಸೊ ಹಾಗೇ ಇವಾಗ ಪಾಪು ಭವಿಷ್ಯ ಸ್ಕೂಲಿಂದ ಬರೋ ಟೈಮು ಕೆಳಗೇ ಬಂದುಬಿಟ್ಟಿದ್ಲು. ಅವಳನ್ನು ವ್ಯಾಕ್ಸಿನ್ಗೆ ಕರ್ಕೊಂಡು ಹೋಗಬೇಕಿತ್ತು, OPDಗೆ ತೋರಿಸ್ಬೇಕಿತ್ತು. ಅವಳಿಗೆ ಇನ್ನೂ ನಾವು ವ್ಯಾಕ್ಸಿನ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ, ವ್ಯಾಕ್ಸಿನ್ ಹಾಕಿಸ್ತಾನೇ ಇದ್ದೀವಿ. ಸೊ ಆಲ್ರೆಡಿ ಇವಾಗ 3 ಇಯರ್ಸ್ ಆಯಿತು. ಹಾಗೆ ಪಾಪಗೂ ಹಾಕ್ಸೋಣ ಅಂತೇಳಿ ಕೇಳ್ಕೊಂಬರ್ತಾಯಿದ್ವಿ. ಇಬ್ಬರಿಗೂ ಒಂದೇ ಸಲ ಹಾಕ್ಸೋಣ ಅಂತೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ. ಸೊ ವೆಯ್ಟ್ ಚೆಕ್ಕು ಎಲ್ಲ ಮಾಡಿದ್ರು. ಓಕೆ, ವೆಯ್ಟ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿತ್ತು. ಭವಿಷ್ಯಂಗೆ ಲಾಸ್ಟ್ ಟೈಮ್ ಹುಷಾರಿಲ್ಲದೆ ಅಡ್ಮಿಟ್ ಆಗಿದ್ಲಲ್ಲ, ಆವಾಗ 1 kg ಇಳ್ದೋಗ್ಬಿಟ್ಟಿದ್ಲು. ಆ 1 kg ಇವಾಗ ಬಂದಿದೆ ಅಷ್ಟೇ. ಅವಳದೇನು ಮೇಲೆ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ, ಹೆಚ್ಚಂತೂ ಇಲ್ಲವೇ ಇಲ್ಲ. ಹಂಗಾಗ್ತಾಯಿದೆ. ಸೊ ವ್ಯಾಕ್ಸಿನೆಲ್ಲ ಮುಗಿಸ್ಕೊಂಡು ಮನೆಗೆ. ವ್ಯಾಕ್ಸಿನ್ ಆ್ಯಕ್ಚುಲಿ ಇವತ್ತು ಕೊಡಲಿಲ್ಲ, 1 ವೀಕ್ ಬಿಟ್ಟು ಬನ್ನಿ ಅಂದರು. ಅದೇನಕ್ಕೂ ಗೊತ್ತಿಲ್ಲ. ಬಂದ ತಕ್ಷಣವೇ ಬಿಸಿಲಿಂದ ಹೊರಗೆ ಬಂದ್ವಲ್ಲ, ಸ್ವಲ್ಪ ವಾಟರ್ ಮೆಲನ್ ಇತ್ತು ಮನೇಲಿ. ಈ ನಡುವೆ ಅಂತ ನಮ್ಮ ಮನೇಲಿ ಫ್ರೂಟ್ಸ್ ಎನಿ ಟೈಮ್ ಇರುತ್ತೆ. ಸ್ಮೂತೀಸ್ಗೆಲ್ಲ ಬೇಕು, ಡಿಟಾಕ್ಸ್ ಡ್ರಿಂಕ್ಸ್ಗೂ ಬೇಕು, ಹಾಗೆಯೇ ಭವಿಷ್ಯನ ಬಾಕ್ಸ್ಗಳಿಗೂ ಬೇಕಾಗ್ತಿರುತ್ತೆ. ಸೊ ಸಖತ್ ಬಿಸಿಲಿರೋದ್ರಿಂದ ನಾನು ಏನಿಲ್ಲ ಅಂದ್ರೂ ಡೈಲಿ ಒಂದೊಂದು ವಾಟರ್ ಮೆಲನ್ ಕನ್ಸ್ಯೂಮ್ ಮಾಡ್ತಾಯಿದ್ದೀವಿ ಮನೇಲಿ. ಒಂದು ದಿನಕ್ಕೆ ಮಾರ್ನಿಂಗ್ ಕಟ್ ಮಾಡಿಬಿಟ್ರೆ ಊಟ ಆದಮೇಲೆ ಹಾಗೆ ಆ ಕಡೆ ಹೋಗ್ತಾ ಈ ಕಡೆ ಹೋಗ್ತಾ ಬಂದು ಒಂದೊಂದು ಪೀಸ್ ತಿನ್ಕೊಂಡು ಒಂದು ಖಾಲಿ ಆಗೋಗ್ಬಿಡುತ್ತೆ. ಸೊ ಡೈಲಿ ಒಂದು ವಾಟರ್ ಮೆಲನ್ ಇವಾಗ ಬೇಕೇ ಬೇಕು ಅನ್ನೋ ಥರ ಹಾಕ್ಬಿಟ್ಟಿದ್ದೀವಿ. ಹಾಗೆಯೇ ನಾವು ವಾಟರ್ ಮೆಲನ್ ಕಟ್ ಮಾಡಿದ ತಕ್ಷಣ ಒಂದು ಟಿಶ್ಯೂ ಪೇಪರಲ್ಲಿ ಅದನ್ನು ವೈಪ್ ಮಾಡಿ ನೋಡಿದ್ರೆ ಅದು ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಏನಾದರೂ ಕಲರ್ ಆಡೆಡ್ ಆಗಿದೆಯಾ ಅಂತ. ಇದು ಆ ಥರ ಏನಿರಲಿಲ್ಲ, ನೋಡಿದ ತಕ್ಷಣವೇ ಗೊತ್ತಾಯಿತು. ಇದು ನಾನು ನೋಡಿಬಿಟ್ಟೇನು ಚೆನ್ನಾಗಿರೋ ಕಡೆ ತೊಗೊಂಬಂದಿದ್ದೆ. ಸೊ ನಾನಿವಾಗ ಸ್ವಲ್ಪ ಡಯಟ್ ಮಾಡ್ತಿರೋದ್ರಿಂದ ನೈಟ್ ಡಿನ್ನರ್ ಕೂಡ ಬೇಗನೆ ಮಾಡ್ಕೊಂಡ್ಬಿಡ್ತೀನಿ. ಸೊ ಸ್ವಲ್ಪ ಹಾಗೆ ಟೈಮ್ ಪಾಸ್ ಮಾಡಿ ಮಲಗಿ ಎದ್ದೋಳೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿಬಿಟ್ಟಿತ್ತು 6 o'clock. ನಾನಿವಾಗೆಲ್ಲ 8 o'clockಗೆ ಊಟ ಮಾಡ್ಕೊಂಡ್ಬಿಡ್ತೀನಿ. 8 o'clockಗೆ ಊಟ ಆಗಿಬಿಟ್ಟಿರುತ್ತೆ. ಏನಾದರೂ ಸ್ವಲ್ಪ ಲೇಟು ಅಂದರೆ 8:30 ಆ ಥರ ಆಗಿರುತ್ತೆ. ಸೊ ನಾನೇನು ಮಾಡಿದೆ ಇವತ್ತು, ಡಯಟಲ್ಲಿರೋದ್ರಿಂದ ರೈಸ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ರೈಸ್ ಬಿಟ್ಟಿಲ್ಲ. ರೈಸ್ ಅಂತೂ ತಿಂದೇ ಇರೋಕ್ಕಾಗಲ್ಲ ನನ್ನ ಕೈಲಿ. ರವೆ ಯೂಸ್ ಮಾಡಿಕೊಂಡು ನಾನು ಪಲಾವ್ ಮಾಡ್ಕೋತಾ ಇದ್ದೀನಿ, ವೆಜಿಟೇಬಲ್ಸ್ ಪಲಾವ್ನ. ಏನಿಲ್ಲ, ಸೇಮ್ ಪಲಾವ್ ಯಾವ ರೀತಿ ಮಾಡ್ತೀನೋ ಅದೇ ಪ್ರೊಸೆಸಲ್ಲಿ. ಖಾರ ಎಲ್ಲ ರುಬ್ಕೊಳ್ಳೋಕೆ ಹೋಗಲ್ಲ. ರವೆ ಹಾಕೋದ್ರಿಂದ ಖಾರ ಎಲ್ಲ ರುಬ್ಕೊಂಡು ಮಾಡಿದ್ರೆ ಒಂದು ಸ್ವಲ್ಪ ಹೆವಿ ಅನಿಸುತ್ತೆ ಮಸಾಲೆ ಎಲ್ಲ. ಅದಕ್ಕೇ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಡಲೆಬೀಜದ ಬದಲು ಬಟಾಣಿ ಹಾಕಿರೋ ಚೆನ್ನಾಗಿರುತ್ತೆ. ಬಟಾಣಿ ನೆನೆಸಿರಲಿಲ್ಲ, ಸೊ ಹಂಗಾಗಿ ಕಡಲೆಬೀಜ ಹಾಕ್ಕೊಂಡೆ. ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಶುಂಠಿ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡ್ರೆ ನೀರು ಹಾಕ್ಬಿಟ್ಟು ಸೇಮ್ 1 ಕಪ್ ರವೆಗೆ 1 ಕಪ್ ನೀರು, ಆ ಥರನೇ 2 ಕಪ್ ನೀರನ್ನೋ ಥರನೇ ಹಾಕ್ಕೊಂಡು ಮಾಡ್ಕೋತೀನಿ. 2 ರಿಂದ 3 ವಿಷಲ್ ಕೂಗಿಸ್ಕೊಟ್ರೆ ನಮ್ಮ ಒಂದು ರವೆಯ ಪಲಾವ್ ರೆಡಿ ಆಗುತ್ತೆ. ಯಮ್ಮಿ ಸಕ್ಕತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಕೊನೆಯಲ್ಲಿ ಸ್ವಲ್ಪ ಲೆಮನ್ ಹಿಂಡ್ಕೊಳ್ಬೇಕಾದ್ರೆ ಏನಾಯಿತು, ಆ ಲೆಮನ್ ಬಿದ್ದೇ ಹೋಗ್ಬಿಡ್ತು. ಅಗೇನ್ ಸ್ಪೂನ್ ಹಾಕಿ ತೆಗೆದು ಮತ್ತೆ ಸ್ಕ್ವೀಸ್ ಮಾಡಿ ಹಿಂಡಿ ಸ್ವಲ್ಪ ತುಪ್ಪ ಕೂಡ ಮೇಲೆ ಹಾಕ್ಕೊಂಡೆ. ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಲಿಡ್ನ ಬಿಟ್ಬಿಡ್ತೀನಿ. ಅದ್ರ ಪಾಡಿಗೆ ಅದು ಕೂಕೊಂಡ್ಮೇಲೆ ಆಫ್ ಮಾಡಿದ್ರಾಯಿತು. ಹಾಗೆಯೇ ಭವಿಷ್ಯಂಗೆ ಸ್ವಲ್ಪ ಅವಳ ರೂಮ್ಗೆ ಅವಳದು ಪಾಪು ರೂಮ್ಗೆ ಒಂದು ಸ್ವಲ್ಪ ಏನಾದರೂ ಮಾಡೋಣ ಅಂತೇಳಿ ಸ್ಟಿಕ್ಕರ್ಸ್ ಹಿಂಗೆ ನೋಡಬೇಕಾದ್ರೆ ಒಂದು ಸ್ಟಿಕ್ಕರ್ನ ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ. ಅದು ಇವತ್ತು ಬಂದಿತ್ತು. ಈ ವಾಲ್ಗೆ ಹಾಕೊಂಡು ನಾನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಸ್ಟಿಕ್ಕರ್ಸ್ನ ಅಂದರೆ, ಅವ್ರು ತೋರಿಸಿರೋದು ವಾಲಲ್ಲಿ
ಒಂದು ಇಡೀ ದೊಡ್ಡ ವಾಲ್ಗೆ ಅರ್ಧ ಭಾಗದ ಗೋಡೆ ಅಷ್ಟು ವಾಲ್ ಅಂದರೆ ಈ ಸ್ಟಿಕ್ಕರ್ ಆಗುತ್ತೆ ಅನ್ನೋ ಥರ ಫೋಟೋ ಇತ್ತು. ನಾನು ಅದೇ ತಲೆಯಲ್ಲಿ ಇಟ್ಕೊಂಡು ಹಂಗೆ ಬರುತ್ತೆ ಈ ವಾಲ್ ಪೂರ್ತಿ ಕವರ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದೀನಿ. ಅಂದರೆ ಈ ಥರ ಚಿಕ್ಕ ಸ್ಟಿಕ್ಕರಲ್ಲಿ ಎಲ್ಲ ಥರನೂ ಇದೆ. ಅದರದ್ದು ಯಾವ ರೀತಿ ಸ್ಟಿಕ್ ಮಾಡಬೇಕು ಅನ್ನೋದು ಒಂದು 3-4 ಪಿಕ್ಚರ್ ಕೂಡ ಅದರಲ್ಲಿತ್ತು. ನೋಡಿದ್ರೆ ನಾನೆಲ್ಲ ಸ್ಟಿಕ್ ಮಾಡಿ ನೋಡ್ತೀನಿ, ನನಗೇನೆ ಅಯ್ಯೋ ಇದು ಬೇಕಿತ್ತ, ಸುಮ್ಮನೆ ಗೋಡೆಗೆ ಅಂಟಿಸ್ಬಿಟ್ನಲ್ಲ. ಅದು ಪ್ಲೇನ್ ಇದ್ದಾಗ ಒಂಥರನೇ ಇತ್ತಲ್ಲ, ಇವಾಗ ಏನಕ್ಕೆ ಹಿಂಗಾಯಿತು ಅನ್ನೋ ಥರ ಬಂದುಬಿಡ್ತು. ಸ್ಟಿಕ್ಕರ್ಸ್ ಓಕೆ, ಅವ್ರು ಮಾಡಿರೋ ಮೆಥಡು ಸ್ಟಿಕ್ಕರ್ಸ್ ಎಲ್ಲ ಚೆನ್ನಾಗಿದೆ. ತುಂಬಾ ಸ್ಮಾಲ್ ಸೈಜ್ ಆಯಿತು. ದೊಡ್ಡ ಸೈಜ್ ದೊಡ್ಡದು ಅಂದರೆ ಅವ್ರು ತೋರಿಸೋ ಪಿಕ್ಚರ್ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ವಾಲ್ ಕವರ್ ಆಗಿದೆಯೋ ಅದೇ ಥರ ಸ್ಟಿಕ್ಕರ್ಸ್ ಇದ್ದಿದ್ರೆ ಇದು ತುಂಬಾ ವರ್ತ್ ಅನ್ನಿಸ್ತಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಹೆಂಗೋ ಬಿಡಿ ಅತ್ತ ನನ್ನ ಮಗಳಿಗೆ ಒಂಥರ ಸಮ್ಮರ್ ಆ್ಯಕ್ಟಿವಿಟೀಸಲ್ಲಿ ಇದನ್ನು ಒಂದು ಅಂದ್ಕೊಂಡೆ ನಾನು. ಅವಳಿಗೆ ಸ್ವಲ್ಪ ಈ ಥರ ಎಂಗೇಜ್ ಏನಾದರೂ ಮಾಡಿಬಿಡೋದಕ್ಕೆ, ನಾನು ಏನೋ ಮಾಡ್ತಾಯಿದ್ದೀನಿ ಅನ್ನೋ ಥರ ಸ್ಟಿಕ್ಕರ್ ಎಲ್ಲ ಅಂಟಿಸೋಕೆ ಮಾಡೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂದ್ಕೊಂಡು ಇವಾಗ ಐಡಿಯಾ ಬಂದಿದೆ. ನೆಕ್ಸ್ಟ್ ಟೈಮ್ ನಾನೇ ವಾಲ್ ಪೇಂಟ್ ತರಿಸಿ ಒಂದು ಸ್ವಲ್ಪ ಯಾವುದಾದ್ರೂ ಪೇಂಟಿಂಗ್ ಮಾಡೋಣ ವಾಲ್ಗೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಈ ರೀತಿ ಬಂದಿದೆ. ಬಟ್ ವಾಲು ಒಂದು ಕಾಲು ಭಾಗದಷ್ಟು ಅಷ್ಟೇ ಕವರ್ ಆಗಿರೋದು. ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರ ವಾಲ್ ಪೂರ್ತಿ ಕವರ್ ಆಗಿಲ್ಲ, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಏನೋ ಸ್ವಲ್ಪ ಮಕ್ಳಿಗೆ ಚೇಂಜಸ್ ಅನ್ನಿಸ್ತು, ಇರಲಿ ಬಿಡಿ. ಸೊ ಇವಾಗ ನಾವು ಊಟ ಮಾಡ್ಕೊಳ್ಳೋ ಟೈಮು, ಊಟ ಎಲ್ಲ ಮಾಡಿಕೊಂಡು ವಾಕಿಂಗ್ ಕೂಡ ಹೊರಟಿದ್ದೆ. ನಾನು ವಾಕ್ ಬಂದಿದ್ದೀನಿ ಎಲ್ಲ ಕೆಲಸ ಮುಗಿಸಿ. ಸೊ ನನ್ನ ವಾಕಿಂಗ್ ಪಾರ್ಟ್ನರ್ ಯಾರು ಗೊತ್ತಾ? ಇವರೇನೆ. ಮ್ಯಾಮ್ ನಿಮ್ಮ ಮುಖ ತೋರಿಸಿ, ಯಾರು ನನ್ನ ವಾಕಿಂಗ್ ಪಾರ್ಟ್ನರು? ಹೇಳು. ಸೇಮ್ ಡಿಫ್ರೆಂಟ್. ಗುಡ್ ಬಾಯ್ ಗೋಸ್ ಟು heaven. Bhavisha gone. See, Bhavisha gone. Bhavisha gone. Dance ಮಾಡೋಣ. ಸರಿ ಬಾ, ಡ್ಯಾನ್ಸ್ ಹಾಕು ಬಾ. ಓಕೆ ಬಾ. ಇಟ್ಸ್ ಓಕೆ, ಕಮ್. ಅದೆಲ್ಲ ಜ್ಯೂಸ್ ಕುಡಿಬಾರ್ದು, ನನ್ನ ಮನೇಲಿ ಮಾಡ್ಕೊಡ್ತೀನಿ ನಿಂಗೆ ಗುಡ್ ಜ್ಯೂಸ್. ಅದೆಲ್ಲ ಕೆಮಿಕಲ್. ಭವಿಷ್ಯ ಬಾ, ಬೇಗ ವಾಕ್ ಮಾಡೋಣ.